ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಶಿವಾಯ ಪರಬ್ರಹ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗ ದಿನದ ನಿಮಿತ್ತ, ಜಾಗತಿಕ ಯೋಗ ದಿನದ ನಿಮಿತ್ತ ಆಶ್ರಮದ ಪವಿತ್ರ ಪರಿಸರದೊಳಗ ಒಂದು ವಾರದ ಯೋಗ ಜ್ಞಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. 6ನೇ ದಿನದ ಕ್ಲಾಸ್ ಇವತ್ತು. 6ನೇ ದಿನ 11 ಸೊ ನೀವು ಯೋಗದ ಆ ಪ್ರಾಯೋಗಿಕತೆಯನ್ನು, ಸೈದ್ಧಾಂತಿಕತೆಯನ್ನು ಅನುಭವಿಸ್ತಾ ಇದ್ದೀರಿ. ನಾ ಹೇಳಿಲ್ಲ ಕೂಳು ನೀರು ಒಂದಿರ್ತಪ್ಪ, ಹೆಂಗೆ ದಿನಗಳು ಹೋಗ್ತಾವ ಅಂತಿಕೊಂಡು ಹಿಂಗೆ ಎಷ್ಟೋ ದಿನಗಳು ಕಳ್ಕೊಂಡಿರಿ ನೀವು. ಎಷ್ಟೋ ದಿನಗಳು ಈಗ ಹಿಂದೆ ಕಳ್ಕೊಂಡಿದ್ದೀರಿ, ಮುಂದೆ ಹೋಗ್ತಾನೆ ಇವೆ ಬಟ್ ಹೇಗೆ ಹೋಗ್ತವೆ ಅದು ಗೊತ್ತೇ ಆಗುದಿಲ್ಲ. ಹೀಗೆ ದಿನಗಳು ಹೋಗ್ತಾನೆ ಇವೆ. ನಿಮ್ಮ ದೇಹಕ್ಕೆ ವಯಸ್ಸು ಆಗ್ತಾ ಇದೆ, ಅದು ಗೊತ್ತೇ ಆಗುದಿಲ್ಲ. ನೀವು ನೋಡಬೇಕಾರ ನಾ ಹೆಂಗಿದ್ದೆ 20 ವರ್ಷದ ಹಿಂದೆ ಅಂತಂದ್ರೆ ಹಿಂಗೆ ದಿನ ತಿಳ್ಕೊಳ್ತೀರಿ ನೀವು. 20 ವರ್ಷದ ಹಿಂದೆ ಹೆಂಗಿದ್ಯಾ ಕಲ್ಪನೆ ಮಾಡ್ಕೋರಿ. ನಾ ಯಾವಾಗಲೂ ಹಿಂಗಾದಿನ ತಿಳ್ಕೊಳ್ತೀರಿ. ನೋಡ್ಬೇಕಾರೆ ಕಲ್ಪನೆ ಬರೋದಿಲ್ಲ. ನೀವು ಸಣ್ಣವರಿದ್ರಿ, ಹಿಂಗೆ ಬೆಳೆದ್ರಿ, ನಿಮ್ಮ ಕೈಕಾಲು ಇಷ್ಟ ಇದ್ದು ಹಿಂಗೆ ಬೆಳೆದ್ರಿ, ಕೂದಲು ಇಷ್ಟ ಇದ್ದು ಉದ್ದು ಬೆಳೀತು, ಜಡಿ ಕಟ್ಕೊಳ್ಳೋ ಶುರು ಮಾಡಿದ್ರಿ, ಇವ್ರು ಸಣ್ಣ ಮೀಸು ಬಂತು, ಕರ್ರಗಿದ್ದು ಬೆಳ್ಳಗಾದು. ಈ ವ್ಯತ್ಯಾಸಗಳು ನಿಮ್ಗೆ ಗೊತ್ತೇ ಆಗುವುದಿಲ್ಲ. ಹಾಗೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಹೋಗತ್ತೆ ಆಯುಷ್ಯ. ಈಗ 60 ರಿಟೈರ್ಮೆಂಟ್ ಹಾಕಿರಿ. ಅಯ್ಯಯ್ಯೋ ಹೆಂಗ್ ಬಂದ್ರಿ, ಎಷ್ಟು ಜೀವನ ಮಾಡಿದ್ರಿ, ಎಷ್ಟು ಸೇವಾ ಸಲ್ಲಿಸಿದ್ರಿ, ಏನು ಮಾಡಿದ್ರಿ? ನೋ, ಏನು ಖಬರ ಇಲ್ಲ. ಆಯುಷ್ಯ ಹೋದು ಗೊತ್ತೇ ಆಗಲಿಲ್ಲ. ಸಾಯುವವರೆಗೂ ಗೊತ್ತಾಗಲ್ಲ. ಯಾವಾಗ ಮೃತ್ಯುಶೈಯಲ್ಲಿ ಮಲಗಿರ್ತೀರಿ ಅವಾಗ ಅವಲೋಕನ ನಡೀತದ. ಡೆತ್ ಬೆಡ್ನಲ್ಲಿ ಮಲಗಿದಾಗ ಅವಾಗ ಟೈಮ್ ಇರುವುದಿಲ್ಲ, ಹೊರಗೆ ಅಡ್ಡಾಡಕ್ಕೆ ಟೈಮ್ ಇರುವುದಿಲ್ಲ, ಅವ್ರಿಗೆ ಬೇಗ ಟೈಮ್ ಇರುವುದಿಲ್ಲ. ಅವಾಗ ಮಕ್ಕೊಂಡಾಗ ಒಂದು ವಿಚಾರ ಬರ್ತದೆ, ದೇವ್ರು ನನಗೆ 80 ವರ್ಷ ನಾನು ಉಳಿಸಿದ್ದಿ, ನಡ್ಬೇಕು ಸ್ವಲ್ಪ ಅವಘಡ ಅದು ಅವಾಗ ಸತ್ತು ಹೋಗ್ಬೇಕಾಗಿತ್ತು, ಉಳಿಸಿದ್ದಿ. ಈಗ 80 ವಯಸ್ಸಾಗ್ಯಾವ, ಮೃತ್ಯು ಬೆಡ್ನಾಗ ಅದೀನಿ, ದೇವ್ರ ನಾ ಏನು ಮಾಡಿದೆ ಅಂತ ಅನ್ಕೊಂತಾನ ಮನುಷ್ಯ. ಅವಾಗ ಕಣ್ಣಾಗ 1-2 ಹನಿ ನೀರು ಬರ್ತಾವೆ. ನಾ ಯಾರಿಗೂ ಉಪಯೋಗ ಆಗಲಿಲ್ಲ, ನಾ ಏನು ಮಾಡಿದೆ ಅಂತ ಅಂದ್ಕೊಂಡಾಗ, ನಾ ಎಷ್ಟು ಜನಕ್ಕೆ ಉಪಯೋಗ ಆದೆ ಅಂತ ಅನ್ಕೊಂಡಾಗ ಕಣ್ಣಾಗ 1-2 ಹನಿ ನೀರು ಬರ್ತಾವ. ಪಶ್ಚಾತ್ತಾಪ ಶುರುವಾಗ್ತದೆ. ಪಶ್ಚಾತ್ತಾಪದ ಅಗ್ನಿಯೊಳಗ ನಿಮ್ಮ ಮನಸ್ಸು ಬೇಯಲಿಕ್ಕೆ ಶುರುವಾಗ್ತದೆ. ಹಂಗಾಗ್ಬೇಕು. ನೀವು ಮಾಡಿದ ಪಾಪ ಕರ್ಮಗಳೆಲ್ಲವೂ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯ್ದಾಗ ಅವಾಗ ಆ ಪಾಪದ ಕರ್ಮಗಳ ಇದು ಕಮ್ಮಿ ಆಗುತ್ತೆ. ಈಗಲೇ ಮಾಡ್ಕೊಳ್ಳಿ. ಅದು ನಿಮ್ಮ ಕೂಡ ಬಂದು ಮುಂದಿನ ಜನ್ಮದೊಳಗೆ ಕಾಡಬಾರ್ದು. ಪಾಪ ಕರ್ಮಗಳು ಕಾಡಬಾರ್ದು. ಎಷ್ಟು ನಿಮಗೆ ತಿಳಿದೋ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀರಿ, ಯಾರೋ ಮನಸ್ಸನ್ನು ನೋಯಿಸಿದ್ದೀರಿ. ಅದು ಅದಾವ, ಇದು ನಿಸರ್ಗದ ನಿಯಮ ಅದ. ಅದ್ರ ಫಲ ಅನುಭವಿಸಿದೆ, ಎಲ್ಲರೂ ಅನುಭವಿಸಿದೆ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ಎರೆದು ಜೇನು ತುಪ್ಪ ಹೊಯ್ದರೆ ಸಿಹಿಯಾಗಬಲ್ಲುದೇ ಕಹಿಯಾಗಬಲ್ಲುದೇ ಕೂಡಲ ಸಂಗಮ ದೇವ. ಒಂದು ಬೇವಿನ ಬೀಜ ತರ್ತೀರಿ, ಒಂದು ಮನಸ್ಸಿನಾಗ ಭಾವನಾ ಬರ್ತದ. ಏನು ಭಾವನಾ ಬರ್ತದ? ಈ ಬೀಜ ನಡಬೇಕು, ಒಂದು ಪ್ರಯೋಗ ಮಾಡ್ಬೇಕು. ಮನುಷ್ಯರಿಗೆ ಒಂಥರ ಇದು ಇರ್ತದಲ್ಲ, ಒಂದು ಪ್ರಯೋಗ ಮಾಡ್ಬೇಕು. ಒಂದು ಹಲವಾರು ಭೂಮಿಯೊಳಗೆ ಹಿಂಗೆ ಇದನ್ನ ಹಾಕಿ
ಬೇವಿನ ಬೀಜ ಬಿತ್ತಿ ಬಹಳ ಕಾಳಜಿ ಮಾಡ್ತೀರಿ. ಅದಕ್ಕೆ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟಿ ಕಟ್ತೀರಿ. ಸುತ್ತಲೂ ಒಂದು ಕಟ್ಟಿ ಕಟ್ಟುದಿಲ್ಲ, ಹಂತಿಂದ ಕಟ್ಟಿ ಎಲ್ಲ ಬೆಲ್ಲದ ಕಟ್ಟಿ ಕಟ್ತೀರಿ. ಬೆಲ್ಲ ಕುಡಿಕೆ ಬೆಲ್ಲ ಇರ್ತಾವಲ್ಲ, ಕುಡಿಕೆ ಬೆಲ್ಲ ಚಂದ ಬೆಲ್ಲದ ಕಟ್ಟಿ ಕಟ್ತೀರಿ. ದರ್ಬರ್ಕರ್ ಬೇವಿನ ಬೀಜ ಬಿತ್ತೀರಿ. ಅದಕ್ಕೆ ದಿನ ಹಾಲು ಹಾಕಕತ್ತೀರಿ. ದಿನ ಹಾಲಪ್ಪ, ನೀರ್ ಬೇಡ ದಿನ ಒಂದ್ ಕೊಡ ಹಾಲು. ಮತ್ತೆ ಮ್ಯಾಗ ಇನ್ನಷ್ಟು ಸಿಹಿ ಬರ್ಲಿ ಅಂದ್ಕೊಂಡು ಜೇನುತುಪ್ಪ, ಆಕಳ ಹಾಲು ನೆನೆದು ಜೇನುತುಪ್ಪ ಹೊಯ್ದಿವಿ. ಅವಾಗ ಗಿಡ ಸಣ್ಣ ಪಕ್ಕಳ ಹೊಡಿತು, ಬೀಜ ಬೆಳೀತು. ಬೆಳೆದ ಮೇಲೆ ಏನಾಯ್ತು? ಹಣ್ಣು ಬಿಡಕ್ಕೆ ಶುರು ಆಯ್ತು. ಅವಾಗ ಬಹಳ ಕಾತುರದಿಂದ ಕಾಯಕತ್ತಿದ್ರಿ. ಕಾತುರದಿಂದ ಕಾದು ಯಾವಾಗ ತಿಂದೇನು ಅನ್ಕೊಂಡು ಹತ್ತಿದ್ದೀರಿ. ಹಣ್ಣು ಬಿಟ್ಟು ರೀ ಬೆಳ್ಳು ಮೊದ್ಲ ಹಸಿರ್ತಾವ ಕಾಯಿ, ಅವು ಪಕ್ವಾಕವು. ಹಿಂಗ ಕೆಲವೊಂದು ಬೇವಿನ ತಿಂತಾರ, ಕೆಲವೊಂದು ಬೆಸ್ಟ್. ಅವಾಗ ನೀವು ಅದನ್ನ ತಗೊಂಡು ಇದನ್ನ ಮಾಡಿ ತಿಂತೀರಿ.